ನಾನೇನ್ ಕಾಂಟ್ರವರ್ಸಿ ಯಾವತ್ತು ಹೇಳಲ್ಲಪ್ಪ ನಾನು. ಹೇಳ್ಬಿಡಿ, ಏನ್ ಕ್ವಶನ್ ಕೇಳ್ಬಿಡಿ ಸರ್. ಆರೋಗ್ಯ ಏನಿಲ್ಲ, ಚೆನ್ನಾಗಿದೆ. ಕಾಲು ಹೆಜ್ಜೆ ಹೇಳ್ಬಾರ್ದು ಕೆಳಗಡೆ ಅಷ್ಟೇ. ಸರಿ ಆಯ್ತು, 3 weeks ಆಯ್ತು. ಸರ್ ನೋಡಿ, ಇವತ್ತು ಕ್ಯಾಬಿನೆಟ್ ರೀಶಫಲ್ ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಂತ ಹೇಳಿದ್ದಾರೆ. ಈ ರಾಜ್ಯದಲ್ಲಿರುವಂತಹ ಎಲ್ಲ ಮಂತ್ರಿಗಳು 33 ಜನ ನಮ್ಮ ಮಂತ್ರಿಗಳಿದ್ದೀರಿ. ಅದು ಡಿಸ್ಕ್ರಿಷನರಿ ಆಫ್ ಚೀಫ್ ಮಿನಿಸ್ಟರ್ ಅಂಡ್ ಹೈಕಮಾಂಡ್. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ, ಮುಖ್ಯಮಂತ್ರಿಗಳು ಏನ್ ತೀರ್ಮಾನ ಮಾಡ್ತಾರೆ, ಆ ನಿರ್ಧಾರಕ್ಕೆ ನಾವೆಲ್ಲರೂ ಭದ್ರಾಗಿರ್ತೀವಿ ಅಂತ ನಾನು ಸುಧಾಕರ್ ಎಲ್ಲ ಇದೀವಿ. ನಾವು ಭದ್ರಾಗಿರ್ತೀವಿ. ಹೈಕಮಾಂಡ್ ಯಾವುದೇ ತೀರ್ಮಾನ ತಗೊಂಡ್ರು, ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ತೀರ್ಮಾನ ತಗೊಂಡ್ರು ನಾವು ಆ ತೀರ್ಮಾನ ನೋಡ್ಕೋತೀವಿ. ದಸರಾ ಟೈಮಲ್ಲಿ ನಾನೇ 5 ವರ್ಷ CM ಅಂತ ಹೇಳಿದ್ರು ಸರ್. ಇವಾಗ ನೋಡಿದ್ರೆ ಹೈಕಮಾಂಡ್ ಹೇಳಿದ್ರೆ ನಾನು ರೆಡಿ ಇದ್ದೀನಿ. ಯಾವತ್ತೂ ಅವರು ನಾನೇ CM ಅಂತ ಹೇಳಿ ಲಾಸ್ಟ್ ಅಲ್ಲಿ ಹೇಳೇ ಇರ್ತಾರೆ, ಹೈಕಮಾಂಡ್ ಹೇಳಿದ್ರೆ ಮಾತ್ರ ಅಂತ. ಹೈಕಮಾಂಡ್ ಏನ್ ಇನ್ಸ್ಟ್ರಕ್ಷನ್ಸ್ ಕೊಡ್ತದೆ, ನಮ್ಮ ಜೊತೆಗೊಂಡಂತೆ ಸುಧಾಕರ್ ಸಾಹೇಬ್ ಜೊತೆಗೊಂಡಂತೆ DCM ಜೊತೆಗೊಂಡಂತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಳಗೊಂಡಂತೆ ಎಲ್ಲರೂ ನಾವು ಹೈಕಮಾಂಡ್ ನಿರ್ಧಾರಕ್ಕೆ ಭದ್ರಾಗಿರ್ತೀವಿ ಅಂತಾನೆ ಚೀಫ್ ಮಿನಿಸ್ಟರ್ ಹೇಳಿರೋದು. ಯಾವತ್ತು ಹೈಕಮಾಂಡ್ ಏನ್ ಹೇಳ್ತಾರೆ ಅದನ್ನೇ ನಾವು ಮಾಡೋದು. ಎಲ್ಲರಿಗೂ ಅವ್ರವ್ರದ್ದು ಹಕ್ಕಿದೆ ರೀ, ತಪ್ಪೇನಿದೆ ಕೇಳೋದ್ರಲ್ಲಿ. ಎಲ್ಲಾರು ಪ್ರಸ್ತುತ ಖಾಲಿ ಇಲ್ಲ, ಅದು ಸತ್ಯ ಆಯ್ತು. ಬಟ್ ಕ್ಲೈಮ್ ಮಾಡೋದು ಅದು ಕರೆಕ್ಟ್ ಇದೆ. ಯಾರೇ ಕ್ಲೈಮ್ ಮಾಡೋದು ತಪ್ಪಿಲ್ಲ ಅದರಲ್ಲಿ. ಈಗ ಅವ್ರವ್ರ ಜಾತಿ ಜನಾಂಗಗಳ ಪರವಾಗಿ ದಲಿತರಾಗ್ಲಿ, ಬ್ಯಾಕ್ವರ್ಡ್ಸ್ ಆಗ್ಲಿ, ಮೇಲ್ಜಾತಿಯವರಾಗ್ಲಿ ಎಲ್ಲಾರು ಕೇಳುವಂತ ಹಕ್ಕಿದೆ. ಬಟ್ ಏನೇ ತೀರ್ಮಾನಗಳಾದ್ರೂ AICC ಅಧ್ಯಕ್ಷರು ನಮ್ಮ ಖರ್ಗೆ ಸಾಹೇಬ್ರು ಇದ್ದಾರೆ, ರಾಹುಲ್ ಗಾಂಧಿ ಸಾಹೇಬ್ರು ಇದ್ದಾರೆ, ನಮ್ಮ ವೇಣುಗೋಪಾಲ್ ಸರ್ ಇದ್ದಾರೆ. ಅವ್ರು ತೀರ್ಮಾನ ಮಾಡ್ತಾರೆ. ಮುಖ್ಯಮಂತ್ರಿಗಳನ್ನ ಕುಂಡಿಸ್ಕೊಂಡು ಯಾವ ತರ ಏನ್ ಮಾಡ್ಬೇಕು ಅಂತ ರೀಶಫಲ್ ಆಗ್ಲಿ, ಈ ರಾಜ್ಯದ ನಾಯಕತ್ವ ಆಗ್ಲಿ ತೀರ್ಮಾನ ಆಗುವಂತದ್ದು ಹೈಕಮಾಂಡ್. DK ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿರೋದು ಕೂಡ ಒಂದು ಇಂಟ್ರೆಸ್ಟಿಂಗ್ ಇದೆ. ಯಾಕೆ DK ಶಿವಕುಮಾರ್ ಅವರು ಡೆಲ್ಲಿ ನಾನು ಹೋಗಿದ್ದೇವಲ್ಲ ಕಳೆದ ವಾರ. ತಪ್ಪೇನೈತೆ? ತಪ್ಪೇನೈತೆ? ಕೃಷ್ಣ ಬೈರೇಗೌಡರು ನಮ್ಮ ನಾಯಕರು, DK ಶಿವಕುಮಾರ್ ಅವರು ನಮ್ಮ ನಾಯಕರು. ನಾನು ಲಾಸ್ಟ್ ವೀಕ್ ಹೋಗಿದ್ದೆ. ತಪ್ಪೇನಿದೆ? ನಮ್ದು ಕೆಲಸಗಳಿರ್ತವೆ, ನಮ್ಮ ಇಲಾಖೆ ಕೆಲಸಗಳಿರ್ತವೆ, ಹೈಕಮಾಂಡ್ ಭೇಟಿ ಮಾಡೋದಿರ್ತದೆ, ನಮ್ದು ಏನೇನೋ ಇರ್ತವೆ, ನಮ್ಮ ವೈಯಕ್ತಿಕ ಕೆಲಸಗಳಿರ್ತವೆ. ಅದರಿಂದ ಯಾರು ಡೆಲ್ಲಿ ಗೊತ್ತಿಲ್ಲ ರೀ. ಇದೆಲ್ಲ ನಮ್ಮ ಮಟ್ಟದಲ್ಲಿ ಮಾತಾಡ್ತಾರ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ ಗೊತ್ತು ಏನ್ ತೀರ್ಮಾನ ಮಾಡ್ಬೇಕು ಅಂತ, ಏನ್ ಮಾತುಕತೆ ಆಗಿದೆ ಅಂತ ಅವ್ರನ್ನೇ ಕೇಳ್ಬೇಕು. ನಾನು ಅದೇ ಹೇಳ್ತಾ ಇದ್ದೀನಲ್ಲ, ದಲಿತ CM ಅಂತ ಕೇಳೋದ್ರಲ್ಲಿ ಏನ್ ತಪ್ಪಿದೆ? ಹಕ್ಕು ಮಣ್ಣೆ ಮಾಡೋದ್ರಲ್ಲಿ ಏನ್ ತಪ್ಪಿದೆ? ದಲಿತರು ಕೇಳಕ್ಕೂ ಹಕ್ಕಿದೆ, ಎಲ್ರು ಕೇಳಕ್ಕೂ ಹಕ್ಕಿದೆ. ಆಂತರಿಕ ಪ್ರಜಾಪ್ರಭುತ್ವ ಇರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಮುಖ್ಯಮಂತ್ರಿ ಆಗ್ಬೇಕು ಅಂತ, ಇನ್ನೊಂದು ಮತ್ತೊಂದು ಆಗ್ಬೇಕು ಅಂತ ಎಲ್ಲರಿಗೂ ಅವ್ರ ಹಕ್ಕನ್ನ ಪ್ರತಿಪಾದನೆ ಮಾಡುವಂತದ್ದು ಆಂತರಿಕ ಪ್ರಜಾಪ್ರಭುತ್ವವನ್ನು ಕೊಟ್ಟಿರೋದು ಕಾಂಗ್ರೆಸ್ ಪಾರ್ಟಿ. ನಮ್ದೇನು ನಾವು ಪಪೆಟ್ಸ್ BJP ಅವ್ರ ತರ ನಮ್ಮ ಪಕ್ಷ ಅಲ್ಲ. BJP ಅವರು ದೇ ಆರ್ ಪಪೆಟ್ಸ್. ಅವರು ಏನ್ ಹೇಳ್ತಾರೆ ಅದನ್ನ ಮಾಡೋದು. ಬಟ್ ನಮ್ಮ ಪಕ್ಷದಲ್ಲಿ ನಮ್ಮ ಅಭಿಪ್ರಾಯಗಳು ಹಂಚ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಮುನಿಯಪ್ಪ ಅವರು ನಮ್ ಲೀಡರ್ ಅಲ್ವಾ? 7 ಸರಿ MP ಆಗಿದ್ರು, MLA ಆಗಿದ್ದಾರೆ, ಮಂತ್ರಿ ಆಗಿದ್ದಾರೆ. ಅವ್ರು ಕೇಳೋದ್ರಲ್ಲಿ ತಪ್ಪೇನಿದೆ? ಖಾಲಿ ಇಲ್ಲ ಅನ್ನೋ ಸಂದರ್ಭದಲ್ಲಿ ಈ ಚರ್ಚೆ ಏನಕ್ಕಾಗ್ತದೆ ಆದವಾಗ ಅವ್ರು ಹೇಳ್ತಾ ಇರೋದು, ಎಲ್ಲರೂ ಹೇಳ್ತಾ ಇರೋದು, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರು ತೆಗೆದು ನಮ್ಗೆ ಕೊಡ್ರಿ ಅಂತ ಯಾರೂ ಕ್ಲೈಮ್ ಮಾಡ್ತಾ ಇಲ್ಲ. ಯಾವ್ದಾದ್ರು ಸಂದರ್ಭ ಬಂದಾಗ ಅವಕಾಶ ಕೊಡಿ ಅಂತ ಕೇಳ್ತಾ ಇದಾರೆ. ತಪ್ಪೇನಿದೆ ಅದ್ರಲ್ಲಿ? ಯಾರಿಗೆ? ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ಬೇಕಾ, ಇನ್ನೊರು ಯಾರೋ ಮುಖ್ಯಮಂತ್ರಿ ಆಗ್ಬೇಕಂತ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಸಮಾವೇಶಕ್ಕೆ ಬಲಗೈ ಬಂಟ್ರು ಅಂತ ಹೇಳ್ತೀರಾ ನೀವು? ಕಾಂಗ್ರೆಸ್ ಪಕ್ಷದ ಬಲಗೈ ಬಂಟ್ರ ಜೊತೆಯಲ್ಲಿ ಸಿದ್ದರಾಮಯ್ಯನವ್ರಿಗೂ ಎಲ್ಲರಿಗೂ, ನಾನು ಸುಧಾಕರ್ ಸಿದ್ದರಾಮಯ್ಯನವ್ರಿಗೂ ಬಲಗೈ ಬಂಟ್ರು, DK ಶಿವಕುಮಾರ್ ಅವ್ರಿಗೂ ಬಲಗೈ ಬಂಟ್ರು. ನಾವೆಲ್ಲರೂ ಫಾಲೋವರ್ಸ್ ಆಫ್ ಕಾಂಗ್ರೆಸ್ ಪಾರ್ಟಿ. DK ಶಿವಕುಮಾರ್ ಅವರು ಕೂಡ ಸರ್ಕಾರ ಅಧಿಕಾರಕ್ಕೆ ಬರೋದ್ರಲ್ಲಿ ಅವ್ರದ್ದು ಪ್ರಯತ್ನ ಇದೆಯಲ್ವಾ? ಅವರು CM ಡಿನೈ ಮಾಡಿದ್ಯಾರು? ಹೂ ಡಿನೈಡ್ ಇಟ್? ನಾನೇ ಹೇಳ್ತಾ ಇದ್ದೀನಿ, ಈಸ್ ಆಲ್ಸೋ ಅವರ್ ಲೀಡರ್. ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಯಾರು ಸಂದರ್ಭದಲ್ಲಿ ಯಾವ ಮಾಡ್ಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡ್ತದ್ರಿ. ನಾವ್ ಹೆಂಗ್ ಹೇಳಕ್ಕಾಗ್ತದೆ? ವೆರ್ ಆಲ್ ಜೂನಿಯರ್ಸ್. ಈ ಮುಖ್ಯಮಂತ್ರಿ ಸ್ಥಾನ ಬಗ್ಗೆ ಮಾತಾಡುವಂತದ್ದು ನನ್ಗೂ ಸುಧಾಕರ್ಗೆಲ್ಲ ಅಷ್ಟು ಇನ್ನು ವಯಸ್ಸುನೂ ಆಗಿಲ್ಲ, ಅಷ್ಟು ಕೆಪಾಸಿಟಿನೂ ಬಂದಿಲ್ಲ. ತಪ್ಪೇನಿಲ್ಲ. OS ನಂಜೇಗೌಡ್ರಿಗೂ ಅಧಿಕಾರ ಇದೆ, ನಂಜೇಗೌಡ್ರಿಗೂ ಅಧಿಕಾರ ಇದೆ ಕೇಳಲಿಕ್ಕೆ, ಎಲ್ರಿಗೂ ಅಧಿಕಾರ ಇದೆ. ಸೊ ಕೇಳ್ಬೋದು, ಕೇಳೋದ್ರಲ್ಲಿ ತಪ್ಪೇನಿದೆ. ನಂಜೇಗೌಡರು ಆಲ್ಸೋ ನಮ್ಮ ಸೀನಿಯರು. ತಾಲೂಕ್ ಪಂಚಾಯತಿ ಮೆಂಬರ್ ಇಂದ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಮೆಂಬರ್ ಇಂದ, KMF ಅಧ್ಯಕ್ಷರಿಂದ ಬಹಳಷ್ಟು ಅಧಿಕಾರಗಳನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಅನುಭವಿಸಿದ್ದಾರೆ. ಅವ್ರಿಗೂ ಕೇಳುವಂತ ಎಲ್ಲ ಅರ್ಹತೆ ಇದೆ ನಂಜೇಗೌಡರು.
ನನ್ಗೆ ಗೊತ್ತಿಲ್ಲಪ್ಪ ಯಾರು ರೀಕೌಂಟಿಂಗ್ ನಾವ್ಯಾರು ಹೇಳಿಲ್ಲ. ಬಿಜೆಪಿ ಅವರಿಗೆ ನೋಡ್ರಿ, ಬಿಜೆಪಿ ಅವರಲ್ಲಿ ಕ್ರಾಂತಿ ಆಗ್ಬಾರ್ದು. ಬಿಜೆಪಿ ಅವರಲ್ಲಿ ನನ್ನ ಪ್ರಕಾರ ಅವ್ರ ಪಕ್ಷದಲ್ಲಿ ಕ್ರಾಂತಿ ಆಗಕ್ಕೆ ಸಾಧ್ಯ. ಪಾಪ ಯಾರವರು ಇಲ್ಲ ಯತ್ನಾಳ್ ಅವ್ರನ್ನ ಕಿತ್ತಾಡ್ತಾರೆ ಯಾರವರು, ವಿಜೇಂದ್ರ ಅಂತ ತೆಗೆದು ಅಶೋಕ್ ಅವ್ರು ಆಗ್ಬೇಕು ಅಂತ ಅವ್ರ, ಅಶೋಕ್ ಅವ್ರ ತೆಗೆದು ಇನ್ಯಾರು ಆಗ್ಬೇಕು. ಅವ್ರದ್ದು ಫಸ್ಟ್ ಕ್ರಾಂತಿ ಅವ್ರದ್ದು, ನಮ್ದು ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ. ಯಾವ್ದು ಮುಂದಕ್ಕೆ ಹಾಕಿದೀವಿ, ಅದನ್ನ ನಾವೇನು ಮುಂದಕ್ಕೆ ಹಾಕಿದೀವಿ. ಸಿಎಂ ಪ್ರೋಗ್ರಾಮ್ ನೋಡ್ರಿ, ರಾಜ್ಯದ ಮುಖ್ಯಮಂತ್ರಿ ಅವರು ಹಲವಾರು ಕಡೆ ಅಪಾಯಿಂಟ್ಮೆಂಟ್ ಇರ್ತವೆ, ಕೆಲವು ಸರಿ ರೀಸ್ಟ್ರಕ್ಚರ್ ಮಾಡ್ತಾ ಇರ್ತಾರೆ. ಅದೇ ತರ ಮುಂದಕ್ಕೆ ಹಾಕಿದ್ವಿ. ಬರ್ತಾರೆ, ಈ ವರ್ಷದಲ್ಲೇ ಬರ್ತಾರೆ, ಬರ್ತಾರೆ. ಇಲ್ಲ ಯಾಕೆ ಒಂದು 2 ವರ್ಷ ನಾನೇ ಕರ್ಕೊಂಡ್ ಬಂದಿದ್ದೆ. ಹೋದ ವರ್ಷ ಇಲ್ಲ ಬಂಗಾರಪೇಟೆಗೆ ಒಂದ್ಸರಿ, ಕೋಲಾರಕ್ಕೆ ಒಂದ್ಸರಿ ಬಂದಿದ್ರಲ್ಲ, ಜ್ಞಾಪಕ ಇದೆಯಾ ನಿಮ್ಗೆ? ಮೀಟಿಂಗ್ ಎಲ್ಲ ಆಯ್ತಲ್ಲ ಗುರು, ಬಂದಿದ್ರು. ಸನ್ಮಾನ್ಯ ಮುಖ್ಯಮಂತ್ರಿಗಳು 2 ಸರಿ ಬಂದಿದ್ರು. ಎಣ್ಣೆ